ನೋಡಿ ನೋಡಿ ಶುರು ಇಲ್ಲಿಂದ ನಮ್ಮ ಎಲ್ಲಿ ತನಕ ಅಂತ ಹೇಳಿದರೆ ಹೊಸಂಗಡಿ ತನಕ ಇದೇ ಥರ ಗುಂಡಿ 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 ಮತ್ತು ಬೆದ್ರ ತನಕ ಸಿಂಗಲ್ ರೋಡೇ ನೋಡಿ ನೋಡಿ ಎಲ್ಲ ನೋಡಿ ಸಿಂಗಲ್ ರೋಡೇ ಆದರೂ ಕೂಡ ಅಲ್ಲಿ ಹೊಸಂಗಡಿಯಿಂದ ಒಳ್ಳೆದುಂಟು ರೋಡು. ಇಲ್ಲಿಂದ ಈಗ ಪೆರಿಂಜೆ ತನಕ ಹೊಸಂಗಡಿ ತನಕ ಇದೇ ಥರ ಹೋಗಬೇಕು ಆರಾಮ್ಸೆ ನೋಡಿಕೊಂಡು ನೋಡಿ ಅಲ್ಲ ಮಳೆದು ನೀರೆಲ್ಲ ಯಾವ ಥರ ನಿಂತಿದೆ. ಒಂದು ಗುಂಡಿ ತಪ್ಪಿಸ್ಲಿಕ್ಕೆ ಹೋದರೆ ಇನ್ನೊಂದು ಗುಂಡಿಗೆ ಬೀಳ್ತದೆ. ಇಲ್ಲಿ ಗುಂಡಿಗೆ ಹಾಕಲೇಬೇಕು, ಬೇರೆಂಥ ಆಪ್ಷನ್ ಇಲ್ಲ. ಇಲ್ಲಿ ನೋಡಿ ಅಕ್ಕಿದು ಪರಿಸ್ಥಿತಿ ಸಹ ಈ ಥರ ಆಗಿದೆ, ಒದ್ದಾಗಿದೆ. ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಒರೆಸಿ ಕೊಡಬೇಕಷ್ಟೇ, ಎಂತ ಮಾಡುವಾಗಿಲ್ಲ ಮಾರೆ. ಅದೇ ನೋಡಿ ಯಾವ ಥರ ಚಂಡಿ ಆಗಿದೆ ಅಂತೇಳಿ ಫುಲ್ ಒದ್ದೆ ಅಂತ ಅಂದ್ಕೊಳ್ಳಿ. ಇನ್ನು ಮನುಷ್ಯರಿಗೇನು ಇಲ್ಲಿ ಗ್ಯಾರಂಟಿ ಇಲ್ಲ ಈ ಗಾಡಿಯಲ್ಲಿ, ಮತ್ತು ಈ ಐಟಮ್ಗಳಿಗೆ ಯಾವ ಲೆಕ್ಕದಲ್ಲಿ ಗ್ಯಾರಂಟಿ ಕೊಡೋದು ನೀವೇ ಹೇಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಂಗಡಿಯವರನ್ನು ಸಹ ದೂರಿ ಪ್ರಯೋಜನ ಇಲ್ಲ, ಎಂಥದ್ದು ಮಾಡಿ ಪ್ರಯೋಜನ ಇಲ್ಲ. ಬಿಕಾಸ್ ಇಲ್ಲೆಲ್ಲ ಒದ್ದೆ ಆಗಿದೆ ನೋಡಿ, ಫುಲ್ ಒದ್ದೆ ಆಗಿದೆ. ಗಾಡಿ ಒಳಗಡೆ ಹಾಕಿದ್ದೇನೆ ರೋಡ್ ಬಿಟ್ಟು. ನಮ್ಮ ಹುಡುಗನಿಗೆ ಕಷ್ಟ ಆಗೋದು ಬೇಡ ಅಂತ ಹೇಳಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ ಗೋಳಿ ಅಂಗಡಿಯಲ್ಲಿದ್ದೇನೆ. ಇಲ್ಲಿ ಒಂದು ಪಾಯಿಂಟ್ ಇತ್ತು, ಎಂತ ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಎಂಥದ ಒಂದು ಸೌಂಡ್ ಬರ್ತಾ ಉಂಟು. ಸೌಂಡ್ ಅಂತ ಹೇಳಿದರೆ ಸ್ವಲ್ಪ ಆ ಕಡೆ ವಾಳುವಾಗ ಗರ 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 ಅಂತ ಸೌಂಡ್ ಬರ್ತದೆ. ಎಂತ ಟಚ್ ಆಗ್ತುಂಟು ಅಂತ ಗೊತ್ತಿಲ್ಲ. ಕೊನೆಯಲ್ಲಿ ಹೋಗಿ ನೋಡುವ ಎಂತ ಅಂತ ಹೇಳಿ. ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ ಈ ಗಾಡಿಯಲ್ಲಿ ಬಂದರೆ. ಎಂತ ಗೊತ್ತಾಗ್ತಿಲ್ಲ. ಎಂತಾದ್ರೂ ಕಟ್ಟಾಗಿದ ಇಲ್ವಾ ಎಂತ ಸಾವ ಯಾರಿಗೆ ಗೊತ್ತು ಮಾರೆ. ಹಳೆ ಗಾಡಿ ಬೇರೆ ಫುಲ್ ಅಲುಗಾಡ್ತುಂಟಂತ ಅಂದ್ಕೊಳ್ಳಿ. ಎಂತ ಅಂತ ಗೊತ್ತಾಗ್ತಿಲ್ಲಲ್ಲ ಸ್ವಾಮಿ. ಇದು ಟಯರ್ ಬೇರೆ, ರಿಸೋಲ್ ಟಯರ್. ರಿಸೋಲ್ ಅಲ್ಲ, ಇದು ಹೊಸ ಟಯರೇ, ಬಟ್ ಇದೆಲ್ಲ ಹೋಗಿದೆ. ಕ್ಯಾ ಹವಾ ಮಾಲೂಮ್ ನೈ. ಈ ಕಡೆಯಿಂದ ನೋಡುವಾಗೆಲ್ಲ ಕರೆಕ್ಟೇ ಕಾಣ್ತದೆ, ಬುಟಿ ಅಂತ ಗೊತ್ತಾಗೋದಿಲ್ಲ. ಎಂತ ನನಗೆ ಗೊತ್ತಾಗೋದಿಲ್ಲ ಸರಿಯಾಗಿದ್ರದ್ದು. ಇದು ಮೆಕ್ಯಾನಿಕ್ಗಳಿಗೆ ಸಹ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಇದು ಓಲ್ಡ್ ಮಾಡೆಲ್ ಟಿ ಅವರಿಗೆ ಈಗೆಲ್ಲ ಸೆನ್ಸರ್ ಗಾಡಿ ಬರೋದ್ರಿಂದ ಈಗ ನಮ್ಮ ಮೆಕ್ಯಾನಿಕ್ಗೆ ಸಹ ಸಡನ್ನಾಗಿ ಗೊತ್ತಾಗೋದಿಲ್ಲ. ಬಿಕಾಸ್ ಅಲ್ಲಿ ಇಕ್ಕಟ್ಟು ಈ ಗಾಡಿಯೆಲ್ಲ ಇಂಜಿನ್ ಪಾರ್ಟ್ ಹತ್ರ ಎಲ್ಲ ಕೈ ಹಾಕ್ಲಿಕ್ಕೆ ಗೊತ್ತಿಲ್ಲ. ಇಕ್ಕಟ್ಟು ಅಂತ ಅಂದ್ಕೊಳ್ಳಿ. ವಯರಿಂಗ್ ಎಲ್ಲ ದೊಡ್ಡ ಕಷ್ಟ. ದಿಯಾ ದೋಸು ಬ್ಯಾಗ್ ಕೊಟ್ಟಲ್ದಿಯಾ ಬನ್ನಿ. ಈಗ ಅಲ್ಲಿ ಒಂದು ಗುರುವಾಕ್ಷೆ ಅಂತ ಉಂಟು, ಮತ್ತು ಇನ್ನೊಂದು ಕಡಲ ಅಂತ ಉಂಟು. ಕಡಲಲ್ಲಿ ಹೋಗಿ ಊಟ ಮಾಡಬೇಕು. ಮೊಬೈಲ್ ಚಾರ್ಜಿಗೆ ಹಾಕಬೇಕು ಫಸ್ಟಿಗೆ ಹೋಗಿ. ಏಕಿಯೇ ಕಟ್ಟ ಏಕಿಯೇ ಹೋಗಿ ನೋಡಿ. ಇಲ್ಲಿ ಒಂದು ಗುರುವಾಕ್ಷೆ ಹೋಟೆಲ್ ಅಂತ ಇತ್ತು. ಸೊ ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಇರೋದು ಅಷ್ಟೇ, ಜಾಸ್ತಿ ಅಂತ ಇಲ್ಲ. ಇದೊಂದು ಎಲ್ಲಿಗಪ್ಪ ಅಂತ ಹೇಳಿದರೆ ನಮ್ಮ ಕಡಲ ಹೋಟೆಲಿಗೆ ಬನ್ನಿ. ಇದೊಂದು ಬಿಲ್ ತೊಗೊಂಡು ಬರುವ. ಜಾಸ್ತಿ ಅಂತ ಇಲ್ಲ, 2805 ರೂಪಾಯಿ ಆಗಿದೆ ಅವ್ರದ್ದು. ಒಂದು ಅಂಗಡಿಗೆ ಹೋಗಿ ಬರುವಷ್ಟರಲ್ಲಿ ಈ ಥರ ಒದ್ದೆ ಆಗಬೇಕು ನೋಡಿ. ಮತ್ತು ಎಲ್ಲಿಗೆ ಕೊಡೆ ಹಿಡ್ಕೊಂಡು ಹೋಗೋದು ಅದೊಂದು ದೊಡ್ಡ ವಿಷಯ. ಕೊಡೆಯಲ್ಲಿ ಸಹ ಇಬ್ಬರು ಹೋಗ್ಲಿಕ್ಕೆ ಆಗೋದಿಲ್ಲ, ಅದೊಂದು ದೊಡ್ಡ ಉಪದ್ರ ಅಂತ ಅಂದ್ಕೊಳ್ಳಿ. ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಇತ್ತು, ಅಮೌಂಟ್ ಎಲ್ಲ ಕೊಟ್ಟರು. ಈಗ ಹೋಗಿ ಕಡಲ ಹೋಟೆಲ್ಗಳಿಗೆ ಹೋಗಿ ಐಟಮ್ ಹಾಕಬೇಕು. ಮಳೆ ಬರ್ತಾ ಉಂಟು, ಮೈದಾ ಬೇರೆ ಉಂಟು ಅವರಿಗೆ. ಇಲ್ಲಾಂದರೆ 50 kg ತಗೊಳ್ತಿದ್ರು, ಇವತ್ತು 30 kg ತಗೊಂಡಿದ್ದಾರೆ. ಸೊ ಅಲ್ಲಿ ಎಂತ ವಿಡಿಯೋ ಮಾಡೋದಿಲ್ಲ. ಫಸ್ಟಿಗೆ ಹೋಗಿ ಮೊಬೈಲ್ ಚಾರ್ಜಿಗೆ ಇಡ್ತೇನೆ. ಮೊಬೈಲ್ ಚಾರ್ಜಿಗೆ ಇಟ್ಟರೆ ಮುಂದೆ ನಿಮಗೆಲ್ಲ ತಿಳಿಸ್ಬೋದು. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಎದುರುಗಡೆ ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 50 ಮೀಟ್ರ್ ಅಂತ ಅಂದ್ಕೊಳ್ಳಿ. ಇಲ್ಲೇ ಕಡಲ ಹೋಟೆಲ್ ಅಂತ. ಇಲ್ಲಿ ಊಟ ಎಲ್ಲ ಮಾಡಿ ಬಂದಾಯಿತು. ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ನಾನು ಮೊಬೈಲ್ ಕೊಡುವಾಗ 12% ಚಾರ್ಜ್ ಇತ್ತು, ಒಂದು ಅರ್ಧ ಗಂಟೆ ಊಟಕ್ಕೆ ಅಂತ ಅಂದ್ಕೊಳ್ಳಿ. ಆ ಗ್ಯಾಪಲ್ಲಿ ಒಂದು 50% ಆಗಿದೆ. ಈ 50%ಅಲ್ಲಿ ಎಷ್ಟು ವ್ಲಾಗ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಊಟ ಅಂತೂ ಬೊಂಬಾಟಾಗಿ ಒಳ್ಳೇದಿತ್ತು ಅಂತ ಅಂದ್ಕೊಳ್ಳಿ. ಇವರೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಒಟ್ಟಿಗೆ, ಒಂದು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ನಿಂತು ನಡೆಸ್ತಿರುವಂತಹ ಒಂದು ಹೋಟೆಲ್. ಸೊ ಎಷ್ಟು ಅನ್ಯೋನ್ಯತೆಯಲ್ಲಿದ್ದಾರೆ, ಎಷ್ಟು ಬಾಂಧವ್ಯತೆಯಲ್ಲಿದ್ದಾರೆ ಅಂತ ಹೇಳಿದರೆ ಖುಷಿ ಆಗ್ತದೆ ನೋಡಲಿಕ್ಕೆ. ಬೇರೆಯವ್ರದ್ದಾದರೆ ಇಲ್ಲಿ ಎಂತೆಲ್ಲ ಆಗ್ತಿತ್ತು, ಯಾವಾಗಲೂ ಜಗಳೆಲ್ಲ ಆಗ್ತಾಯಿತ್ತು. ಈಗ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಇಲ್ಲಿಂದ ಹೊರಡಬೇಕು. ನಾವು ಮುಂಚೆ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗ್ತಾ ಇದ್ವಿ. ನೋಡ್ಬೋದು ಅಲ್ಲೊಂದು ರಸ್ತೆ ಕಾಣಿಸ್ತಾ ಇರ್ಬೋದು. ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಿ ನೋಡಿ, ಅಲ್ಲಿ ಒಂದು ಅದು ಸಹ ಕಾಣಿಸ್ತಾ ಇಲ್ಲ ಬಿಡಿ. ಇಲ್ಲಿಂದ ಕರೆಕ್ಟಾಗಿ ಒಂದು 50-100 ಮೀಟ್ರ್ ಹೋದರೆ ಲೆಫ್ಟಿಗೆ ತಗೊಂಡು ಹೋಗ್ತಾ ಇದ್ವಿ. ಅಲ್ಲಿ ಒಂದು 2-3 ಅಂಗಡಿ ಇತ್ತು ನಯನಾಡಲ್ಲಿ, ಬಟ್ ಇವತ್ತಿಲ್ಲ. ಒಂದು 3 ವಾರ ಆಯ್ತು ಅಂದ್ಕೊಳ್ಳಿ. 3 ವಾರದಿಂದ ಅಲ್ಲಿ ಐಟಮ್ ಆಗ್ತಾ ಇಲ್ಲ. ಅಲ್ಲಿ ವಾರ್ಡ್ರು ಸಹ ಇಲ್ಲ, ಮಳೆ ಬೇರೆ. ಅಲ್ಲಿಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಇಲ್ಲೇ ಅಲ್ಲಿಗೆ ಐಟಮ್ ಅಂತ ತಗೊಳ್ಳಿಕ್ಕಿಲ್ಲ, ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಇರೋದು. ಅದು ಬರುವಾಗ ತಗೊಳ್ಳುವಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಹೋದರೆ ಅವರು ಬಂದಿರ್ತಾರೆ, ಅದಕ್ಕೋಸ್ಕರ ನೋಡುವ. ಇಲ್ಲದ್ರೆ ಸುತ್ತಾಡಿಕೊಂಡು ಹೋಗಬೇಕಿತ್ತು, ಬಟ್ ಇವತ್ತು ಸುತ್ತಾಡುವಾಗಿಲ್ಲ, ಸೀದಾ ಹೋಗಿದೆ. ಬನ್ನಿ ಇಲ್ಲಿಂದ ಹೊರಡುವ.
ಚಲೋ. ನಾವು ಊಟ ಮಾಡುವಾಗ ಮಳೆನೇ ಇರಲಿಲ್ಲ, ಗಾಡಿ ಸ್ಟಾರ್ಟ್ ಮಾಡುವಾಗ ಮಳೆ ಸಹ ಸ್ಟಾರ್ಟ್ ಆಯಿತು. ಎಂಥ ಅವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ. ಇದೆ ಲೆಫ್ಟಿಗೆ ಒಂದು ರೋಡ್ ಹೋಗಿದೆಲ್ಲ, ಇಲ್ಲಿಂದ ನಾವು ಸುತ್ತಾಡಿಕೊಂಡು ಹೋಗ್ತಾ ಇದ್ದದ್ದು. ನಯನಾಡಿಗೆ ಹೋಗಿ ಅಲ್ಲಿಂದ ವೇಣೂರಿಗೆಲ್ಲ ಹೋಗ್ತಾ ಇದ್ವಿ, ಬಟ್ ಹೋಗ್ಲಿಕ್ಕಿಲ್ಲ. ಬನ್ನಿ ಇಲ್ಲಿಂದ ಸೀದಾ ಹೋಗುವ. ಇಲ್ಲಿಂದ ಸೀದಾ ಹೋಗಿ ಮೂಡುಬಿದ್ರೆಲ್ಲ ಹೋಗ್ಲಿಕ್ಕೆ ಉಂಟು. ಮಳೆಯಲ್ಲಿ ತಲೆ ಹಾಳಾಗಿ ಹೋಗಿದೆ ಅಂತ ಅಂದ್ಕೊಳ್ಳಿ. ಬನ್ನಿ, ಇನ್ನು ಇಲ್ಲಿ ಎಂಥದ್ದು ಸ್ಟಾಪ್ ಇಲ್ಲ, ಸೀದಾ ವೇಣೂರಲ್ಲಿ ಸ್ಟಾಪ್ ಇರೋದು. ವೇಣೂರಲ್ಲಿ ಒಂದು 2 ಅಂಗಡಿ ಉಂಟು, ಮತ್ತೆ ಹೋಗ್ತಾ ಹೋಗ್ತಾ ಐಟಮ್ ಆಗ್ತಾನೆ ಹೋಗೋದು. ಬಟ್ ಇಲ್ಲಿ ಮಳೆ ನೋಡಿ ಯಾವ ಥರ ಹೊಡಿತುಂಟು ಅಂತೇಳಿ. ಈ ಕ್ಯಾಮರಾದಲ್ಲಿ ನಿಮಗೆ ಯಾವ ಥರ ರೋಡ್ ಕಾಣಿಸ್ತಾ ಉಂಟು, ಅದೇ ಥರ ನನ್ನ ಕಣ್ಣಿಗೆ ಸಹ ಅದೇ ಥರ ಕಾಣಿಸ್ತಾನೆ ಇರೋದು ನೋಡಿ. ಒಳ್ಳೆ ಮಳೆ ನಿಲ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಫೈನಲಿ ನಾವು ವೇಣೂರು ರೀಚ್ ಆಗಿ ಆಯಿತು. ಈಗ ಇಲ್ಲಿ 2 ಪಾಯಿಂಟ್ ಉಂಟು ಮಾರೆ. 2 ಪಾಯಿಂಟಿಗೆ ಕೂಡ ಎಂಥ ನೆಲಕಡಲೆ ಹಿಂಡಿ ಆಗಲಿಕ್ಕೆ ಇರೋದು. ಈ ಮಳೆ ಸ್ವಲ್ಪ ನಿಂತಿತ್ತು ಪುಣ್ಯಕ್ಕೆ. ಮಳೆ ನಿಂತರೆ ಒಳ್ಳೇದಿಲ್ಲಿ, ಬಿಕಾಸ್ ನೆಲಕಡಲೆ ಹಿಂಡಿ ಎಲ್ಲ ಒದ್ದೆ ಆದರೆ ಮತ್ತೆ ದೊಡ್ಡ ತೊಂದರೆ. ಅದಕ್ಕೋಸ್ಕರ ಇಲ್ಲಿ ಒಂದು ಅಂಗಡಿ ಉಂಟು, ದುರ್ಗಾ ಸ್ಟೋರ್ ಅಂತೇಳಿ. ಇಲ್ಲಿ ಸೈಡ್ ಹಾಕು ಅಂತ ಹೇಳಿದರೆ ಎಲ್ಲ ಗಾಡಿಯವರು ಸಹ ನಿಲ್ಲಿಸಿದ್ದಾರೆ ಮಾರದ್ದು. ಅಲ್ಲಿಗೆ ದುರ್ಗಾ ಸ್ಟೋರ್ ಅಂತೇಳಿ. ಏಕೆ इसको क्या बोलेगा, गाय को डालने वाला 30 kg का एक 1640 रुपया 700. ಇದು ಬಿಲ್ಲನ್ನು ಇಲ್ಲಿ ಇಟ್ಕೊಳ್ವಾ. ಇದನ್ನೊಂದು ಇನ್ನೊಂದು ಅಂಗಡಿಯಲ್ಲಿ ಉಂಟು, ಅಲ್ಲಿಗೆ ಕೊಡಬೇಕು. ಸೊ ಮಳೆ ನೋಡಿ. ಇದು ವೇಣೂರು ಬಸ್ ಸ್ಟ್ಯಾಂಡ್ ಆಯಿತಾ, ಇಲ್ಲಿ ಕಾಣ್ತಾ ಉಂಟು ರೈಟ್ ಸೈಡಲ್ಲಿ. ಇದು ವೇಣೂರು ಬಸ್ ಸ್ಟ್ಯಾಂಡ್. ಈಗ ಅಲ್ಲಿ ಒಂದು ನದಿ ಉಂಟು, ಅದನ್ನು ಸಹ ತೋರಿಸ್ತೇನೆ. ಅಲ್ಲಿ ಯಾವ ಥರ ಇಲ್ಲಿ ಒಳ್ಳೆ ಮಳೆ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಮಳೆ ಬಂದಿದೆ. ಅದು ಕೂಡ ಅಲ್ಲಿ ಹಾಗೆ ನದಿ ತುಂಬಿದ ಇಲ್ವ ಅಂತ ಗೊತ್ತಿಲ್ಲ. ನೋಡುವ, ಹೋಗುವಾಗ ತೋರಿಸ್ತೇನೆ ನಿಮಗೆ. ಫಸ್ಟಿಗೆ ಇಲ್ಲಿ ಒಂದು ಐಟಮ್ ಹಾಕುವ. ನಮ್ಮ ಹುಡುಗ ಬಿಲ್ ತಂದ. ಕ್ಯಾ ठंडी लग रहा है गर्मी लग रहा है ಫುಲ್ಲು ಒದ್ದೆ ಆಗ್ತಾ ಇದೆ ಪಾಪ. ಆಗ ಹೇಳ್ತಾ ಇದ್ದ ನನಗೆ ಈ ಮಳೆಯೆಲ್ಲ ಯಾವ ಲೆಕ್ಕ ಅಲ್ಲ ಅಂತೇಳಿ. ಈಗ ಮಳೆ ಬೀಳುವಾಗ ಗೊತ್ತಾಯ್ತು ಅವನಿಗೆ. ಸೊ ಬನ್ನಿ ಈಗ ಇದನ್ನು ಲೆಕ್ಕ ಮಾಡಿ ಹೊರಡುವ. ಇದುವೇ ವೇಣೂರಲ್ಲಿ ಹರಿಯುತ್ತಿರುವ ನದಿ. ಇಲ್ಲಿ ಸಹ ಒಳ್ಳೆ ನೀರುಂಟು ಮಾರ ನೋಡಿ. ಆ ಕಡೆ ಈ ಕಡೆ ಎಲ್ಲ ಫುಲ್ ನೀರು. ಇಲ್ಲಿ ಒಂದು ಕಡೆ ಹಾಕ್ಲಿಕ್ಕೆ ಉಂಟು ಮಾರೆ. ಎಂತ ಮಾಡೋದು ಅಂತ ಗೊತ್ತಾಗುತ್ತಿಲ್ಲ. ಅದೇ ಸೇಮ್ ನೆಲಗಡಲೆ ಹಿಂಡಿ ಹಾಕ್ಲಿಕ್ಕೆ ಇರೋದು ಅವರಿಗೆ ಕೂಡ. ಈ ಕಡೆ ಬಂದರೆ ಒಂದು ಟೆನ್ಷನ್, ತಿರುಗಿಸ್ಲಿಕ್ಕೆ 1 ಕಿಲೋಮೀಟರ್ ಎದುರುಗಡೆ ಹೋಗ್ಬೇಕು. ಅದೊಂದು ದೊಡ್ಡ ಉಪದ್ರ. ಇಲ್ಲಿ ಸೈಡಿಗೆ ಹಾಕುವ. ಎಲ್ಲಿಗೆ ಹಾಕ್ಲಿಕ್ಕೆ. ಮಳೆ ನೋಡಿ ಯಾವ ಥರ ಹೊಡಿತುಂಟಂತೇಳಿ. ಈ ಥರ ಮಳೆ ಎಲ್ಲ ಇದ್ದರೆ ಬೇಗ ಬಿಡಬೇಕು, ಒಂದು 10-10:30 ಹೋಗಿ ಬಿಡಬೇಕು. ಅದು ಬಿಟ್ಟು ಯಾವತ್ತು 12 ಗಂಟೆ ಅಂತ ಹೇಳುವಾಗ ತಲೆ ಹಾಳಾಗಿರುತ್ತದೆ. ಅಂಗಡಿ ಬಾಗಿಲಲ್ಲಿ ಹೋಗಿ ನಿಲ್ಲಬೇಕು. ಕಷ್ಟಪಟ್ಟು ಹೆವಿ ಟೆನ್ಷನ್ ಅಂತ ಉಂಟದು. ಇಲ್ಲಿ ಒದ್ದೆ ಆದರೆ ಈಗ ಅವ್ರು ಒಬ್ಬ ಬೀಳಲಿಕ್ಕಾಯಿತು. ಎಂತ ಅಂತ ಗೊತ್ತಾಗ್ತಾ ಇಲ್ಲ, ನೋಡುವ ಎಂತ ಅಂತ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ತಿರುಗಿಸ್ಲಿಕ್ಕೆ ಇಲ್ಲಿಂದ ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ಎದುರುಗಡೆ ಹೋಗಿ ತಿರುಗಿಸಿ ಬರಬೇಕಷ್ಟೇ. ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಇಲ್ಲಿ ಐಟಮ್ ಹಾಕುವ. ಮಳೆ ನಿಲ್ತಾನೆ ಇಲ್ಲ ಅಂದ್ಕೊಳ್ಳಿ. ನಮ್ಮ ಹುಡುಗರನ್ನ ಹಾಗೆ ಎತ್ಕೊಂಡು ಹೋಗು ಮಾರೆ ಅಂತೇಳಿ ಕಳಿಸಿದೆ. ಒದ್ದೆ ಆದರೆ ಮತ್ತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಲ್ಲಿಸಿದ್ದೆ ಗಾಡಿ, ಬಟ್ ಆ ರಿಕ್ಷಾದವರು ತೆಗಿ ಆ ಕಡೆ ಈ ಕಡೆ, ಅವರು ತೆಗಿಲಿಕ್ಕೆ ಹೇಳೋದಿಲ್ಲ. ಅವರು ಹಾರ್ನ್ ಹೊಡಿತಾರೆ ಆ ಕಡೆ ಈ ಕಡೆ ಹೋಗ್ಲಿಕ್ಕಿದ್ರೆ. ಅವ್ರದ್ದು ಸಹ ತಪ್ಪಿಲ್ಲ, ಅವ್ರದ್ದು ಸ್ಟ್ಯಾಂಡ್ ಅದು. ಅದಕ್ಕೋಸ್ಕರ ಅಲ್ಲಿಂದ ಬಂದು ಇಲ್ಲೇ ತಿರುಗಿಸುವಂತಾಯಿತು. ಇಲ್ಲಿ ಜಾಗ ಇತ್ತು, ಹಾಗೆ ಇಲ್ಲೇ ತಿರುಗಿಸಿದೆ. ಈಗ ಹೋಗುವ ದಾರಿಯಲ್ಲಿ ಇಲ್ಲಿ ಒಂದು ಕರಿಮನೆಯ ಹತ್ರ ಒಂದು ಅಂಗಡಿ ಉಂಟು. ಸೊ ಅಂಗಡಿಯವರು ಬೊಬ್ಬೆ ಹೊಡಿತಾರೆ, ಅದೇ ದೊಡ್ಡ ಟೆನ್ಷನ್. ತೊಂದರೆ ಇಲ್ಲ, ನಮ್ಮ ಹುಡುಗ ಬಂದ ನೋಡಿ. ಡೋರ್ ಬೀಳುವುದಿಲ್ಲ, ಅದು ಆ ಡೋರೇ ಬೀಳುವುದಿಲ್ಲ ಮರ. ಅದು ದೊಡ್ಡ ಉಪದ್ರ ಆಗಿ ಹೋಗಿದೆ. ಸಾವು ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಹೊರಡಬೇಕು. ಮಳೆಯಲ್ಲಿ ಜಾಸ್ತಿ ಕಂಟೆಂಟ್ ಅಂತ ಸಿಗ್ತಾ ಇಲ್ಲ, ಬಿಕಾಸ್ ಮಳೆ ಬರ್ತಾ ಉಂಟು. ನನಗೆ ಇಳಿದು ಹೋಗ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಅದೊಂದು ದೊಡ್ಡ ಉಪದ್ರ. ಯಾರೇ 1700 ದಿಯಾ. ಇಲ್ಲಿ ತನಕ ಆರಾಮಾಗಿ ಬಂದ್ವಿ, ಬಿಕಾಸ್ ರೋಡ್ ಸ್ವಲ್ಪ ಒಳ್ಳೇದಿತ್ತು ಅಂತ ಹೇಳಿದರೆ ಅಷ್ಟೇನು ಒಳ್ಳೇದಿರಲಿಲ್ಲ. ಸ್ವಲ್ಪ ಗುಂಡಿತ್ತು. ಬಟ್ ಇಲ್ಲಿ ಅದು ಮಳೆಯಿಂದ ಹೋದದ್ದು ಆ ಕಡೆ ಎಲ್ಲ. ಬಟ್ ಇಲ್ಲಿ ಮಳೆಗಾಲ ಇಲ್ಲದಾಗ ಬೇಸಿಗೆ ಕಾಲದಲ್ಲೇ ಗುಂಡಿ ಬಿದ್ದಿತ್ತು ಎದುರುಗಡೆ. ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸಿಗ್ತದೆ ಆ ದಾರಿ. ಮತ್ತು ಆ ದಾರಿಯಲ್ಲಿ ಹೋಗೋದು ಅಂತ ಹೇಳಿದರೆ ಒಂದು ಅಡ್ವೆಂಚರಸ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ಎಲ್ಲಿ ಗುಂಡಿ ಉಂಟು ಎಂತ ಅಂತ ಕಾಣೋದಿಲ್ಲ. ಶುರುವಾಯ್ತು ನೋಡಿ, ಇಲ್ಲಿಂದನೇ ಶುರು. ತೋರಿಸ್ತಾರೆ ಮುಂದೆ ಯಾವ ಥರ ಉಂಟಂತೇಳಿ.
ಟರ್ನಿಂಗ್ಗಳಾಗಿರ್ಬೋದು, ಮತ್ತು ಈ ಗುಂಡಿ ನೋಡಿ ಇಲ್ಲಿಯೇ ಶುರುವಾಯಿತು. ಲೆವೆಲ್ ಇಲ್ಲ ಈಗ ಗೊತ್ತಾಯ್ತಾ ಈ ರೋಡೆಲ್ಲ ನೋಡಿ ನೋಡಿ ಶುರು ಇಲ್ಲಿಂದ ನಮ್ಮ ಎಲ್ಲಿ ತನಕ ಅಂತ ಹೇಳಿದರೆ ಹೊಸಂಗಡಿ ತನಕ ಇದೇ ಥರ ಗುಂಡಿ 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 ಗುಂಡಿ. ಮತ್ತು ಬೆದ್ರ ತನಕ ಸಿಂಗಲ್ ರೋಡೇ ನೋಡಿ ನೋಡಿ ಎಲ್ಲ ನೋಡಿ ಸಿಂಗಲ್ ರೋಡೇ, ಆದರೂ ಕೂಡ ಅಲ್ಲಿ ಹೊಸಂಗಡಿಯಿಂದ ಒಳ್ಳೆದುಂಟು ರೋಡು. ಇಲ್ಲಿಂದ ಈಗ ಪೆರಿಂಜೆ ತನಕ ಹೊಸಂಗಡಿ ತನಕ ಇದೇ ಥರ ಹೋಗಬೇಕು ಆರಾಮ್ಸೆ ನೋಡಿಕೊಂಡು ನೋಡಿ. ಅಲ್ಲ ಮಳೆದ ನೀರೆಲ್ಲ ಯಾವ ಥರ ನಿಂತಿದೆ. ಒಂದು ಗುಂಡಿ ತಪ್ಪಿಸ್ಲಿಕ್ಕೆ ಹೋದರೆ ಇನ್ನೊಂದು ಗುಂಡಿಗೆ ಬೀಳ್ತದೆ. ಇಲ್ಲಿ ಗುಂಡಿಗೆ ಹಾಕಲೇಬೇಕು, ಬೇರೆಂಥ ಆಪ್ಷನ್ ಇಲ್ಲ. ನೋಡುವ ಎಂತಾಗ್ತದೆ ಅಂತ ನೋಡುವ, ಎಲ್ಲನೇ ಹೋಗುವ. ಜಾಗೃತೆಯಲ್ಲಿರಬೇಕು ಈ ಮಳೆಗಾಲದಲ್ಲಿ ಎಲ್ಲ. ಮತ್ತು ಅದು ಅಲ್ಲದೆ ಇದು ಹಳೆ ಗಾಡಿ ಬೇರೆ, ಒಂದು ಸ್ವಲ್ಪ ಎಂತಾದರೂ ಯಾಮಾರಿದ್ರೆ ಮತ್ತೆ ಆ ಕಡೆ ಈ ಕಡೆ ಆದರೆ ಇಲ್ಲಿ ಕುತ್ಕೊಳ್ಳುವ ಪರಿಸ್ಥಿತಿ, ಅದೊಂದು ದೊಡ್ಡ ಉಪದ್ರ ಅಂತ ಅಂದ್ಕೊಳ್ಳಿ. ಎಕ್ಸಾಕ್ಟಾಗಿ ಕರಿಮಾಣಿಲ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲೇ ಒಂದು ಅಂಗಡಿ ಉಂಟು ಗಣೇಶ್ ಸ್ಟೋರ್ ಅಂತೇಳಿ. ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಎಂಥ ಐಟಮ್ ಅಂತ ಹೇಳಿದರೆ ಇಲ್ಲಿ ಇಟ್ಟಿದ್ದೇನೆ ಅವಲಕ್ಕಿ. इसमें क्या आधा का एक बॉक्स तेल है, देख उधर ही है ना पीछे, देख इधर ही है. ये दोनों 2020 ರೂಪಾಯಿ ಅಮೌಂಟ್ ತಗೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬರುವಾಗ ಮಳೆನೇ ಇಲ್ಲ. ಈ ಥರ ಚಿಕ್ಕ ಚಿಕ್ಕ ಕಟ್ಟಿರುವಾಗ ಮಳೆನೇ ಇರೋದಿಲ್ಲ. ಸಕ್ಕರೆ ಅದೆಲ್ಲ ಹಾಕ್ಲಿಕ್ಕೆ ಮೈದೆಲ್ಲ ಹಾಕ್ಲಿಕ್ಕೆ ಇದ್ದರೆ ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ. ಆಯಿತು. ಇನ್ನು ಎದುರುಗಡೆ ಜೈನ್ ಅಂತ ಉಂಟು. ಹೋಗಿ ಇತ್ನಾಯ್ ಅಲ್ಲೇ ಇಲ್ಲಿ ನಮ್ಮ ಪಾಡು ನೋಡಿ, ಆ ಡೋರು ಸಹ ಹೋಯ್ತು, ಓಪನೇ ಆಗ್ತಾ ಇಲ್ಲ. ಥೂ ಎಂಥ ಕರ್ಮ ಮಾರೆ. ಈ ಕಡೆಯಿಂದ ಕೊಡಬೇಕಷ್ಟೇ. ಸಾವಂತ ಗೊತ್ತಾಗ್ತದೆ, ಒಂದಲ್ಲ ಒಂದು ಪ್ರಾಬ್ಲಮ್. ಕ್ಯಾಬೆ ಪೂರಾ ದಬಾನೇಕ ಇದು ಎಂತಂತ ಇಲ್ಲ, ಒಟ್ರಾಸಿ ಉಂಟು ನೋಡಿ. ಹೇಗೆ ಅಂತ ಇದನ್ನೆಲ್ಲ ಫಿಕ್ಸ್ ಮಾಡೋದು ಕರ್ಮ. ಸ್ವಲ್ಪ ಎಡವಿದ್ರೆ ಆ ಕಡೆ ಈ ಕಡೆ ಆಗ್ತದೆ. ಒಟ್ರಾಸಿ ಒಂದು ಲೈನ್ ಮಾಡ್ತಾ ಇರೋದಂತೆ ಅಷ್ಟೇ. ಗಾಡಿ ಕಂಡೀಷನೇ ಇಲ್ಲ ಅಂತ ಅಂದ್ಕೊಳ್ಳಿ, ಒಟ್ರಾಸಿ ಉಂಟು ಗಾಡಿ. ಹೇಳಿದರೆ ಕೋಪ ಬರ್ತದೆ ಮತ್ತೆ. ಕರೆಕ್ಟಾಗಿ ಪೆರಿಂಜೆ ಹತ್ರ ಬಂದು ನಮ್ಮ ಗಾಡಿ ಸೈಡಿಗೆ ಹಾಕಿದೆ. ನಮ್ಮ ಹುಡುಗ ತಗೊಂಡು ಹೋಗ್ತಾ ಇದ್ದಾನೆ ನೋಡಿ. ನಾನು ಇದನ್ನೆಲ್ಲ ಎಳ್ದಾಕು ಅಂತ ಬಂದದ್ದು ಮಾರೆ. ಬಟ್ ಇಲ್ಲಿ ಎಳ್ದಾಕಿದರೆ ಈಗ ಹೆವಿ ಉಪದ್ರ ಆಗ್ತದೆ. ಬಿಕಾಸ್ ಇಲ್ಲೆಲ್ಲ ಒದ್ದೆ ಆಗಿದೆ ನೋಡಿ, ಫುಲ್ಲು ಒದ್ದೆ ಆಗಿದೆ. ಗಾಡಿ ಒಳಗಡೆ ಹಾಕಿದ್ದೇನೆ ರೋಡ್ ಬಿಟ್ಟು. ನಮ್ಮ ಹುಡುಗನಿಗೆ ಕಷ್ಟ ಆಗೋದು ಬೇಡ ಅಂತೇಳಿ. ಇನ್ನೂ ಇಷ್ಟು ಐಟಮ್ ಉಂಟು. ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಒಟ್ಟಾರೆ ಚಳಿ ಹಿಡ್ದು ಹೋಗಿದೆ. ಚಳಿ ಅಂತ ಹೇಳಿದ್ರೆ ಯಾವ ಥರ ಚಳಿ ಆಗ್ತದೆ ಅಂತ ಹೇಳಿದರೆ ಅಬ್ಬಾ, ನನಗೆ ಇಷ್ಟು ಖಾಲಿ ಮಾಡಬೇಕು. ಇದೊಂದು ಇಲ್ಲಿ 2 ಅಂಗಡಿಗೆ ಖಾಲಿ ಆಗ್ತದೆ. ಮತ್ತು ಅದೆಲ್ಲ ಇಷ್ಟು ನಮ್ಮ ಇನ್ನೊಂದು ಹೋಟೆಲಿಗೆ ಖಾಲಿ ಆಗ್ತದೆ. ಮತ್ತು ಇದೆಲ್ಲ ಬೆದ್ರಕ್ಕೆ ಇಷ್ಟು ಉಂಟು ನೋಡಿ, ಇದೆಲ್ಲ ಮೂಡುಬಿದ್ರೆಗೆ. ಸೊ ಬನ್ನಿ, ಇದನ್ನೆಲ್ಲ ಎಳ್ದು ಹಾಕು ಅಂತ ಅಂದ್ಕೊಂಡೆ, ಬಟ್ ಆಗೋದಿಲ್ಲ. ಇಲ್ಲಾದರೆ ಇಲ್ಲಿ ಇಟ್ಬಿಡುವ ಸಾಯಿಲ್. ಯಾರು ಮತ್ತೆ ಪದೇ ತೆಗಿತಾ ಇರೋದು ಅಲ್ವಾ. ಇಲ್ಲಿರಲಿ 2 ಗಂಟೆ ಒದ್ದೆ ಆಗಿದೆ ಆಲ್ರೆಡಿ. ಅದು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಂಗಡಿಯವರು ಯಾವ ಥರ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಂಗಡಿಯವರು ತಪ್ಪಿಲ್ಲ, ನಮ್ಮದು ಸಹ ತಪ್ಪಿಲ್ಲ. ನಾವು ಸಹ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಲ್ಲಿ ನಾವೆಲ್ಲ ಹಾಕಿರ್ತೇವಲ್ಲ, ಇದೆಲ್ಲ ಒದ್ದೆ ಆಗ್ತದೆ. ಒದ್ದೆ ಆದಾಗ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಗಾಡಿ ಅಡಿಯಿಂದ ಪ್ಲ್ಯಾಟ್ಫಾರ್ಮಿಂದೆಲ್ಲ ನೀರು ಬರ್ತಾ ಉಂಟು, ಆ ಕಡೆ ಈ ಕಡೆಯಿಂದ ಬೀಡಿಂಗಿಂದೆಲ್ಲ ಇಲ್ಲಿ. ಸೊ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಜಾಗ್ರತೆ ಮಾಡ್ತೇವೆ. ಮತ್ತೆಂತ ನೋಡಿ, ಅಲ್ಲಿ ಈಗ ಒದ್ದೆ ಆಗಿತ್ತು, ಅದಕ್ಕೆ ಕುತ್ತ ಇಟ್ಟಿದ್ದೇನೆ ಇದನ್ನು ಅಕ್ಕಿಯನ್ನು. ಸೊ ಈ ಕಡೆ ಇಲ್ಲಿ ಸಹ ಒದ್ದೆ ಆಗ್ತದೆ. ನಾವೆಂತ ಮಾಡೋದು, ಎಂತ ಮಾಡಲಿಕ್ಕೆ ಆಗ್ತದೆ. ಅಂಗಡಿಯವರು ನಮಗೆ ಬೈತಾರೆ. ಸೊ ಗಾಡಿ ಸರಿ ಮಾಡಿ ನಾನು ಮಾತಾಡ್ಲಿಕ್ಕೆ ಹೋದರೆ ಜಾಸ್ತಿ ಆಗ್ತದೆ, ಅತಿ ಆಗ್ತದೆ. ಸೊ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬೈತಾ ಇದ್ದಾರೆ. ನನಗೆ ಮತ್ತೆ ಅಲ್ಲಿ ಹೋಗಿ ಮಾತಾಡಿದ್ರೆ ಮತ್ತೆ ನನಗೆ ಕೋಪ ಬರಲಿಕ್ಕೆ ಆಯಿತು. ನಾನು ಅದಕ್ಕೇನೆ ಜಾಸ್ತಿಯಾಗಿ ಅಂಗಡಿ ಬಾರಗಿರಲ್ಲಿ ಇಳಿಯೋದಿಲ್ಲ. ಅದಕ್ಕೇನೆ ಕೋಪ ರಪ್ಪ ಬರ್ತದೆ. ಬಿಕಾಸ್ ನಾವು ಎಂತ ತಪ್ಪು ಮಾಡಿರೋದಿಲ್ಲ. ನಾವೇ ಇಲ್ಲಿ ಕಷ್ಟದಲ್ಲಿ ಎಂತೆಂತ ಮಾಡಿಕೊಂಡು ಎಂತೆಲ್ಲ ಮಾಡಿಕೊಂಡು ಇಲ್ಲಿ ಬರ್ತಾ ಇರೋದು. ಅದರ ನಡುವೆ ಒಂದೊಂದು ಅಂಗಡಿಯವರದ್ದು ಈ ಥರ ಉಪದ್ರ. ಅಂಗಡಿಯವ್ರದ್ದು ದೂರಿ ಬರುವಾಗ ಇದಿಲ್ಲ. ಅಂಗಡಿಯವರೊಂದು ದೂರಿ ಅಂತ ಪ್ರಯೋಜನ ಇಲ್ಲ. ಬಟ್ ಅವರು ಸಹ ಅರ್ಥ ಮಾಡ್ಕೊಳ್ಬೇಕಲ್ಲ, ನಾವೆಂತ ಮಾಡೋದು. ಓನರ್ ಇದು ಕಂಪ್ಲೇಂಟ್ ಇದೆ, ನಮ್ಮ ಹತ್ರನೇ ಹೇಳೋದು. ನಾವೆಂತ ಮಾಡಲಿ ಸ್ವಾಮಿ. ಈ ಗಾಡಿಯಲ್ಲಿ ಕುತ್ಕೊಂಡು ಐಟಮ್ ಒದ್ದೆ ಆಗೋದಲ್ಲ, ನಾವೇ ಯಾವ ಥರ ಒದ್ದೆ ಆಗ್ತೇವೆ ನೋಡಿ ಸ್ವಾಮಿ. ಪ್ಯಾಂಟ್ ಎಲ್ಲ ನೋಡಿ, ಪ್ಯಾಂಟು ಅಂಗಿ ಎಲ್ಲ ನೋಡಿ. ನಾನು ಇಳಿಲಿಲ್ಲ, ಆದರೂ ಕೂಡ ಇಲ್ಲಿ ಒದ್ದೆ ಆಗ್ತಾ ಇದ್ದೇನೆ.
ಇನ್ನು ಮನುಷ್ಯರಿಗೆ ಇಲ್ಲಿ ಗ್ಯಾರಂಟಿ ಇಲ್ಲ ಈ ಗಾಡಿಯಲ್ಲಿ, ಮತ್ತು ಈ ಐಟಮ್ಗಳಿಗೆ ಯಾವ ಲೆಕ್ಕದಲ್ಲಿ ಗ್ಯಾರಂಟಿ ಕೊಡೋದು ನೀವೇ ಹೇಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಂಗಡಿಯವರನ್ನು ಸಹ ದೂರಿ ಪ್ರಯೋಜನ ಇಲ್ಲ, ಎಂಥದ್ದು ಮಾಡಿ ಪ್ರಯೋಜನ ಇಲ್ಲ. ಮತ್ತು ನಡುವಲ್ಲಿ ಸಿಕ್ಕಿ ಬೀಳೋದು ನಾವು ಅಂತೇಳಿ. ಈಗ ಓನರ್ಗಳು ಸೇಫ್ ಆಗ್ತಾರೆ, ಅಂಗಡಿಯವರು ಸಹ ಸೇಫ್ ಆಗ್ತಾರೆ. ಲಾಸ್ಟ್ ಸಿಕ್ಕಿ ಬೀಳುದಂತ ನಾನು ಅದಕ್ಕೆ ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗಿಲ್ಲ. ಒಂದು ವೇಳೆ ಮಾತಾಡಿದರೆ ಲಾಸ್ಟ್ ಹೇಳೋದಂತ ಗೊತ್ತುಂಟ, ನಿಮ್ಮ ಡ್ರೈವರ್ ಸರಿ ಇಲ್ಲ, ಅವ ಸರಿ ಮಾತಾಡೋದಿಲ್ಲ, ಉಲ್ಟಾ ಮಾತಾಡಿದ ಅಂತೇಳಿ. ಈಗೆಲ್ಲ ಇರ್ತದೆ ಪರಿಸ್ಥಿತಿ, ಅದನ್ನೆಲ್ಲ ಅನುಸರಿಸ ಹೋಗಬೇಕು. ಯಾಕಂತ ಹೇಳಿದರೆ ಲೈನ್ ಮತ್ತು ಡ್ರೈವರ್ಗಳಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ ಕೆಲಸ. ಓನ್ಲಿ ಸ್ಟೇರಿಂಗ್ ತಿರುಗಿಸೋದು ಅಂತ ಹೇಳ್ತಾರೆ. ಎಂತ ತಿರುಗಿಸೋದು ಸ್ವಾಮಿ? ಡ್ರೈವಿಂಗ್ ಸೀಟಲ್ಲಿ ಬಂದು ಕುತ್ಕೊಂಡು ನೋಡಿ ನೀವು, ನಿಮ್ಮನ್ನೇ ತಿರುಗಿಸಿ ಬಿಸಾಕ್ತದೆ ಡ್ರೈವಿಂಗ್. ಅಷ್ಟು ಕೇರ್ಫುಲ್ ಆಗಿರಬೇಕು, ಅಷ್ಟೇ ಬುದ್ಧಿಶಕ್ತಿ ಇರಬೇಕು, ಅಷ್ಟೇ ಒಂದು ತಾಳ್ಮೆ ಕೂಡ ಇರಬೇಕು. ಇದನ್ನೆಲ್ಲ ಇದ್ದರೆ ನಿಮ್ಮ ತಲೆಯಲ್ಲಿ, ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಇದೆಲ್ಲ ಇದ್ದರೆ ಡ್ರೈವರ್ ಆಗೋದು ಉತ್ತಮ ಅಂತ ಹೇಳ್ಬೋದು. ಯಾರಿಗೂ ಬೇಡ ಡ್ರೈವರಿದ್ದ ಜೀವನ, ಬಿಡಿ ಸಾಯಲಿ. ಬನ್ನಿ ಈಗ ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಬೇರಿಂಜಿಯಲ್ಲಿ ಒಂದು 2 ಅಂಗಡಿ ಉಂಟು. ಒಂದು ಅಂಗಡಿ ಮತ್ತು ಇನ್ನೊಂದು ಸ್ವಲ್ಪ ಎದುರುಗಡೆ ಹೋಗಿ ಖಾಲಿ ಮಾಡಬೇಕಷ್ಟೇ. ಅಲ್ಲಿ ಅದು ಅವ್ರದ್ದು ಅಕ್ಕಿ ಖಾಲಿ ಆಗಿದೆ, ಎಂತ ಮಾಡ್ತಾರೆ ಅಂತ ನೋಡಬೇಕು. ಬನ್ನಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಸಾಯಿ ಕೃಪಾ ಅಂತ. ಇಲ್ಲಿ ನೋಡಿ ಅಕ್ಕಿದು ಪರಿಸ್ಥಿತಿ ಸಹ ಈ ಥರ ಆಗಿದೆ, ಒದ್ದಾಗಿದೆ. ಈಗ ಸ್ವಲ್ಪ ಎಲ್ಲ ಒರೆಸಿ ಕೊಡಬೇಕಷ್ಟೇ, ಎಂತ ಮಾಡುವಾಗಿಲ್ಲ ಮಾರೆ. ಅದೇ ನೋಡಿ ಯಾವ ಥರ ಚಂಡಿ ಆಗಿದೆ ಅಂತ, ಫುಲ್ ಒದ್ದೆ ಅಂತ ಅಂದ್ಕೊಳ್ಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಿಲ್ಲಲ್ಲಿ ಲೀಟ್ ಹೋಗಿದ್ದೆ. ತು ಚಲ್ ಮೇ ಆಗ 1 2 ಇಲ್ಲಿ ಇಟ್ಬಿಡುವ, ಇಲ್ಲಿ ಇರಲಿ. ಇದೊಂದು ಮತ್ತು ಇದೊಂದು, ಇದು 2 ಎಕ್ಸ್ಟ್ರಾ ಬಂದದ್ದು. ಇದು ಇವರಿಗೆ ಅಂಗಡಿಯವರಿಗೆ ಬೇಕಂತ ಕೇಳುವ. ಮತ್ತು ಇದೆಲ್ಲ ಎದುರುಗಡೆ, ಅದು ಮುಂದೆ ತೋರಿಸ್ತೇನೆ ನಿಮಗೆ. ಮತ್ತು ಇವರಿಗೆ ಸನ್ಫ್ಲವರ್ ಇಲ್ಲ ಆಯಿತಾ, ಒಂದು 3 ಲೀಟ್ರ್ ಬರುವಾಗ ಕೊಡಬೇಕಷ್ಟೇ, ಅದು ಸಹ ಹೇಳಿಬಿಡುವ. ಮತ್ತು ಚರಿಪಿರಿ ಆಗೋದು ಬೇಡ.